ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರ. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಭಾನುವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಹಾಗೆ ಮುಖ್ಯ ಮಾಹಿತಿಯ ವಿಚಾರ, ನಿಜವಾಗ್ಲೂ ಜೀವನದಲ್ಲಿ ಒಂದು ನಕಾರಾತ್ಮಕವಾಗಿರ್ತಕ್ಕಂಥ ಆಲೋಚನೆಗಳು ದೂರ ಆಗಬೇಕು ಅಂದರೆ ಸಕಾರಾತ್ಮಕವಾಗಿರ್ತಕ್ಕಂಥ ಶಕ್ತಿಗಳು ದೂರ, ಅಂದರೆ ಸಕಾರಾತ್ಮಕವಾಗಿರ್ತಕ್ಕಂಥ ಆಲೋಚನೆಗಳು ಮನೆಯಲ್ಲಿ ಯಾವಾಗಲೂ ಕೂಡ ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿ ಇರಬೇಕು ಅಂದರೆ ಕೇವಲ ನೀವು ಉರಿಸ್ತಕ್ಕಂಥ ದೀಪಕ್ಕೆ ಇದನ್ನು ಆ್ಯಡ್ ಮಾಡಿ ನೋಡಿ. ಭಾನುವಾರಗಳಂದು ಅಥವಾ ಶುಕ್ರವಾರಗಳಂದು ಮಾಡ್ತಕ್ಕಂಥ ಕೆಲಸ ಖಂಡಿತವಾಗಿ ಇದನ್ನು ಆಗಿಂದಾಗ್ಗೆ ಪುನರಾವರ್ತನೆಯನ್ನು ಮಾಡೋದ್ರಿಂದ ನಿಮಗೆ ಒಂದು ಶುಭವಿರ್ತಕ್ಕಂಥದ್ದು ಅಥವಾ ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿ ಇರ್ತದೆ. ಅದು ಹೇಗೆ ಕೊನೆಯ ಭಾಗದಲ್ಲಿ ತಿಳಿಸ್ಕೊಡ್ತೇನೆ. ಮೊದಲು ಈ ದಿನ ಪಂಚಾಂಗ ಶ್ರವಣವನ್ನು ಮಾಡೋಣ, ತದನಂತರ 12 ರಾಶಿಗಳ ಭವಿಷ್ಯವನ್ನು ತಿಳ್ಕೊಳ್ಳೋಣ. ಭಾನುವಾರ ಈ ದಿನ ದ್ವಿತೀಯ ತಿಥಿ ಕೃಷ್ಣ ಪಕ್ಷ ಇರ್ತಕ್ಕಂಥದ್ದು, ವರಿಯಾಣ ಯೋಗ, ತೈತುಲ ಹಾಗೆ ಗರಜಕರಣ ಇರ್ತಕ್ಕಂಥದ್ದು. ಚಂದ್ರ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಸಂಜೆ 5 ಗಂಟೆ 17 ನಿಮಿಷದಿಂದ 6 ಗಂಟೆ 54 ನಿಮಿಷದವರೆಗೆ. ಹಾಗೆ ಯಮಗಂಡ ಕಾಲ ಮಧ್ಯಾಹ್ನ 12 ಗಂಟೆ 24 ನಿಮಿಷದಿಂದ 2 ಗಂಟೆ 27 ನಿಮಿಷದವರೆಗೆ. ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆಯನ್ನು ಮಾಡೋದಾದರೆ ಇದು ಸಹಿತವಾಗಿ ಮಧ್ಯಾಹ್ನ 3 ಗಂಟೆ 39 ನಿಮಿಷದಿಂದ 5 ಗಂಟೆ 17 ನಿಮಿಷದವರೆಗೂ ಕೂಡ. ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ನೋಡೋದಾದರೆ ದುಷ್ಟ ಮುಹೂರ್ತ ಸಹಿತವಾಗಿರ್ತಕ್ಕಂಥದ್ದು ಸಂಜೆ 5 ಗಂಟೆ 8 ನಿಮಿಷದಿಂದ 6 ಗಂಟೆಯವರೆಗೂ ಕೂಡ ಇದೆ. ಅದೇ ರೀತಿಯಾಗಿ ಕಂಟಕ ಮೃತ್ಯುದೋಷ ಇರತಕ್ಕಂಥದ್ದು ಸಹಿತವಾಗಿ ಬೆಳಗ್ಗೆ 10 ಗಂಟೆ 7 ನಿಮಿಷದಿಂದ 11 ಗಂಟೆಯವರೆಗೂ. ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಅನುರಾಧ ನಕ್ಷತ್ರ ಅಂದರೆ ವೃಶ್ಚಿಕ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಹಾಗಾಗಿ 12 ರಾಶಿಗಳಿಗೆ ಈ ದಿನದ ಶನಿಯ ಫಲ ಹೇಗಿರುತ್ತೆ ನೋಡ್ಕೊಂಬರೋಣ. ಮೊದಲು ಮೇಷ ರಾಶಿಯವರ ಫಲ. ಮೊದಲನೇದಾಗಿ ಮೇಷರಾಶಿಯವರು ಜಾಗರೂಕತೆಯರಾಗಿದೆ. ಯಾವುದೇ ಆಗಿರ್ತಕ್ಕಂಥ ತಂಟೆ ತಕರಾರುಗಳು ಬೇಡ. ನಿಗೂಢ ಕಾರ್ಯದಲ್ಲಿ ತಲ್ಲೀನತೆ ಇರ್ತದೆ. ಸ್ವಲ್ಪ ಮಟ್ಟಿಗೆ ಕಾಲು ನೋವು ತುಂಬ ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಬರ್ತದೆ. ಜೊತೆಗೆ ಕಾಲಿಗೆ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶಗಳು ಬಂದು ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶ ಇರುತ್ತೆ. ನಷ್ಟ ಸ್ಥಾನದಲ್ಲಿ ಶನಿ ಸಂಚಾರವನ್ನು ಮಾಡೋದ್ರಿಂದ ನಿಮ್ಮ ಜಾತಕದಲ್ಲಿ ಸ್ವಲ್ಪ ಜಾಗರೂಕತೆ ಇರ್ರಿ. ಅಷ್ಟಮ ಸ್ಥಾನ ಚಂದ್ರ ಕೂಡ ಕೋಪದಿಂದ ಅನರ್ಥಗಳಿರುತ್ತೆ. ತ್ರಯಂಬಕ ಮಂತ್ರವನ್ನು ಹೇಳೋದು ಮರಿಬೇಡಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ದೈವಿಕವಾಗಿರ್ತಕ್ಕಂಥ ಮನೋಭಾವತೆಯನ್ನು ಬೆಳೆಸಿ. ವಿಪರೀತವಾಗಿರ್ತಕ್ಕಂಥ ಕೋಪ, ಶಿಸ್ತು, ಹಂಗೂ ಶಿಸ್ತು, ಅದೇ ಥರ ಆ ವಸ್ತು ಅಲ್ಲೇ ಇಡಬೇಕಾಯ್ತು ಯಾಕೆ ತೆಗೆದಿಟ್ಟೆ, ಈ ಥರದ್ದೆಲ್ಲ ಸ್ವಲ್ಪ ಕಿರಿಕಿರಿ ಜಾಸ್ತಿ ಆಗ್ಬಿಡುತ್ತೆ. ಸಾಧ್ಯವಾದಷ್ಟು ಕೂಡ ತ್ರಯಂಬಕ ಮಂತ್ರ, ಓಂ ತ್ರಯಂಬಕಂ ಯಜಾಮಹೇ ಸುಗಂಧಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋಂ ರಕ್ಷಿ ಯಮಾಮೃತಾತ್, ಈ ಮಂತ್ರ ಸ್ವಲ್ಪ ಸಾಂತ್ವನವನ್ನು ಕೊಡುತ್ತೆ, ಒಳ್ಳೆಯದಾಗುತ್ತೆ. ಹಾಗೆ ವೃಷಭ ರಾಶಿಯವರ ಈ ದಿನದ ಫಲಾಫಲ ಖಂಡಿತ ವೃಷಭ ರಾಶಿಯವರಿಗೆ ಮುಖ್ಯವಾಗಿ ಭೂಮಿಯ ವಿಚಾರದಲ್ಲಿ ಲಾಭವನ್ನು ಪಡಿತಕ್ಕಂಥ ದಿನ. ವ್ಯಾಪಾರದ ವಹಿವಾಟುಗಳಲ್ಲಿ ಖಂಡಿತವಾಗಿ ಲಾಭವನ್ನು ಪಡಿತಕ್ಕಂಥದ್ದು ಇದೆ. ಸಂಗಾತಿಯೊಟ್ಟಿಗಿನ ಉತ್ತಮ ಬಾಂಧವ್ಯತೆ ಇರತಕ್ಕಂಥದ್ದು ಸಹಿತವಾಗಿ ನಾವು ನೋಡ್ಬೋದು. ಕೆಲಸದಲ್ಲಿ ಲಾಭವನ್ನು ಪಡಿತಕ್ಕಂಥ ದಿನ. ಖಂಡಿತವಾಗಿ ವೃಷಭ ರಾಶಿಯವರಿಗೆ ಒಳ್ಳೆಯ ದಿನ, ಒಳ್ಳೆಯದಾಗಲಿ ಕೂಡ. ಹಾಗೆ ಮಿಥುನ ರಾಶಿಯವರಿಗೂ ಸಹಿತವಾಗಿ ಈ ದಿನ ಯಾವುದೇ ಆಗಿರ್ತಕ್ಕಂಥ ವಿಚಾರದಲ್ಲಿ ಮೇಲುಗೈ ಸಾಧಿಸ್ತೀರಾ. ರಾಜಕೀಯವಾಗಿರ್ತಕ್ಕಂಥ ವಿಚಾರದಲ್ಲೂ ಕೂಡ ಹೆಸರು ಕೀರ್ತಿ ಪ್ರತಿಷ್ಠೆ ಸ್ವಲ್ಪ ಅಹಂ ಇರುತ್ತೆ. ಬಟ್ ವೈವಾಹಿಕ ಜೀವನ ಸ್ವಲ್ಪ ಡಿಫಾಲ್ಟ್ಸ್ ಇರ್ತಕ್ಕಂಥ ಸಾಧ್ಯತೆ ಈ ದಿನ ತುಂಬ ಜಾಸ್ತಿ ಇದೆ. ಬಟ್ ಬೇರೆ ವಿಚಾರ ಖಂಡಿತವಾಗಿ ನಿಮ್ಮ ಜಾತಕದ ಪ್ರಕಾರ ಅಂದರೆ ಮಿಥುನ ರಾಶಿಯವರಿಗೆ ಈ ದಿನ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ, ಹೆಸರು ಕೀರ್ತಿ ಪ್ರತಿಷ್ಠೆ, ರಾಜಕೀಯ ಭವಿಷ್ಯತೆ ಉಜ್ವಲವಾಗಿರ್ತಕ್ಕಂಥದ್ದು, ಹಣಕಾಸು ಕೂಡ ಅಷ್ಟೇ ಚೆನ್ನಾಗಿರ್ತಕ್ಕಂಥ ದಿನವಾಗ್ತದೆ. ಶುಭವಾಗಲಿ. ಹಾಗೆ ಕಟಕ ರಾಶಿಯವರಿಗೆ ಈ ದಿನದ ಫಲಾಫಲ, ಸೋಂಬೇರಿತನದಿಂದ ಅವಕಾಶಗಳು ವಂಚಿತ. ಬಟ್ ಒನ್ ಥಿಂಗ್, ಯಾವುದೇ ಕಾರಣಕ್ಕೂ ಈ ದಿನ ಸ್ವಲ್ಪ ಅಧರ್ಮವಾಗಿ ನಡೀತಕ್ಕಂಥ ಸನ್ನಿವೇಶಗಳು ನಿಮಗೆ ಬರಬಹುದು. ಸುಳ್ಳು ಹೇಳ್ತಕ್ಕಂಥ ಸನ್ನಿವೇಶಗಳು ಕೂಡ ಸಾಧ್ಯತೆ ಆಗ್ಬೋದು. ಸ್ವಲ್ಪ ಅದರಿಂದ ದೂರ ಇರಿ. ಸಾಧ್ಯವಾದಷ್ಟು ತಂದೆಯೊಟ್ಟಿಗಿನ ಬಾಂಧವ್ಯದಲ್ಲಿ ಸರಿಯಾಗಿರ್ತಕ್ಕಂಥದ್ದನ್ನು ಮಾಡ್ಕೊಳ್ಳಿ.
ಅನ್ನೆಸಸರಿಯಾಗಿ ತಾವು ಕೆಲವೊಂದು ಕಾರ್ಯಗಳಲ್ಲಿ ವಿನಿಯೋಗ ಅಂದರೆ ಅಲ್ಲಿ ತೊಡಗ್ತಕ್ಕಂಥ ಸಾಧ್ಯತೆಗಳು ಇವತ್ತು ಜಾಸ್ತಿ ಇರುತ್ತೆ. ಅಧರ್ಮವಾಗಿ ಸಿಗ್ತಕ್ಕಂಥದ್ದು ಇರುತ್ತೆ. ಸ್ವಲ್ಪ ಮಟ್ಟಿಗೆ ಈ ಜೂಜು, ಪ್ಲೇಯಿಂಗ್ ಕಾರ್ಡ್ಸು ಆ ಥರದ್ದೆಲ್ಲ ಜಾಸ್ತಿ ಇದೆ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ. ಖಂಡಿತವಾಗಿ ಅದರಿಂದ ಸ್ವಲ್ಪ ಅಪಾಯವಿದೆ, ಸ್ವಲ್ಪ ಎಚ್ಚರ. ಸಾಧ್ಯವಾದಷ್ಟು ಕೂಡ ನೀವು ಶಿವನ ಮಂತ್ರಗಳನ್ನು ಧ್ಯಾನವನ್ನು ಮಾಡಿ ಕೆಲಸದಲ್ಲಿ ತಲ್ಲೀನರಾಗಿ ಸ್ವಲ್ಪ ಪ್ರಯಾಣಗಳಿರ್ತಕ್ಕಂಥ ದಿನವಾಗ್ತದೆ. ಹಾಗೆ ಸಿಂಹರಾಶಿಯವರು ಅಷ್ಟೇ. ಸಿಂಹರಾಶಿಯವ್ರಿಗೆ ಒಂದು ಲಾಭ ನಷ್ಟ ಅನ್ನೋನಾಗಿ ಸಮಸ್ಯೆ ಬರುತ್ತೆ. ಅದೇ ಭೂಮಿಯ ಕಾರ್ಯಗಳಲ್ಲಿ ಯಶಸ್ಸನ್ನು ಸಿಗುತ್ತೆ. ಬಟ್ ದಾಂಪತ್ಯದಲ್ಲಿ ಕಲಹಗಳಿರ್ತಕ್ಕಂಥ ದಿನ ಸಿಂಹರಾಶಿ. ಸಾರ್ವಜನಿಕರೊಟ್ಟಿಗೆ ಉತ್ತಮ ಬಾಂಧವ್ಯತೆಯನ್ನು ಬೆಳೆಸ್ಕೊಳ್ಳಿ. ಸ್ವಲ್ಪ ತಾವು ತಾಳ್ತಕ್ಕಂಥ ಈ ದಿನದ ನಿರ್ಧಾರ ಕೆಲವೊಂದು ತಪ್ಪಾಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ಹಾಗಾಗಿ ಸ್ವಲ್ಪ ಜಾಗರೂಕತೆ. ಆದರೆ ಭೂಮಿಯ ವಿಚಾರದಲ್ಲಿ ಸ್ವಲ್ಪ ಲಾಭವಿದೆ. ಹಾಗೆ ನೀವು ಶಿವನಿಗೆ ಬಿಲ್ವ ಪತ್ರೆಯನ್ನು ಅರ್ಪಣೆಯನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿ, ಸ್ವಲ್ಪ ಶುಭವಾಗ್ತದೆ. ಕನ್ಯಾ ರಾಶಿಯ ಫಲಾಫಲ. ಕನ್ಯಾ ರಾಶಿಯವ್ರಿಗೂ ಅಷ್ಟೇ ಬಿಸ್ನೆಸ್ಸಲ್ಲಿ ಸ್ವಲ್ಪ ಈ ನಷ್ಟ ಅಥವಾ ನಷ್ಟಕ್ಕಿಂತ ಇಂಪಾರ್ಟೆಂಟಾಗಿ ಪಾರ್ಟ್ನರ್ಶಿಪ್ಪಲ್ಲಿ ಸ್ವಲ್ಪ ಕಲಹಗಳಿರ್ತಕ್ಕಂಥದ್ದಿದೆ. ದಾಂಪತ್ಯದಲ್ಲೂ ಸಹಿತವಾಗಿ ಸ್ವಲ್ಪ ಸಮಸ್ಯೆ ಇರ್ತಕ್ಕಂಥ ದಿನ. ಮಾತುಕತೆಯ ವಿಚಾರದಲ್ಲಿ ಸ್ವಲ್ಪ ವಿಳಂಬ ಅಥವಾ ಸಮಸ್ಯೆಗಳು ಕಾಣಿಸ್ಕೊಳ್ತಕ್ಕಂಥದ್ದು ಇರ್ತದೆ. ಬಟ್ ಒನ್ ಥಿಂಗ್, ಸಾಧ್ಯವಾದಷ್ಟು ಕೂಡ ನೀವು ಅಧಿಕ ಪ್ರಯತ್ನದಿಂದ ಈ ದಿನ ಲಾಭವನ್ನು ಪಡಿಬೋದು. ಸಾಧ್ಯವಾದರೆ ನೀವು ಸುಬ್ರಹ್ಮಣ್ಯನ ಮಂತ್ರವನ್ನು ಜಪವನ್ನು ಮಾಡಿ, ಹರಹರ ಸುಬ್ರಹ್ಮಣ್ಯ, ಶಿವ ಸುಬ್ರಹ್ಮಣ್ಯ, ಈ ಮಂತ್ರ ಜಪ ಸ್ವಲ್ಪ ನಿಮಗೆ ಒಂದು ಸಮಸ್ಯೆಯ ದೂರವನ್ನು ಮಾಡುತ್ತೆ. ಅದೇ ರೀತಿಯಾಗಿ ತುಲಾರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು. ಖಂಡಿತ ತುಲಾರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ನೀವು ವಿಜಯವನ್ನು ಸಾಧಿಸ್ತಕ್ಕಂಥ ದಿನ. ಸ್ವಲ್ಪ ಮಟ್ಟಿಗೆ ಹಣಕಾಸು ಚೆನ್ನಾಗಿ ನಡೀತದೆ. ಹಣಕಾಸು ಬಂದಿದ್ದು ಎಲ್ಲ ಕೂಡ ಸಾಲಕ್ಕೆ ಹೋಗ್ತಕ್ಕಂಥದ್ದಿರುತ್ತೆ. ಖಂಡಿತ ಆದಷ್ಟು ಕೂಡ ತಾವು ತಮ್ಮ ಕೆಲಸದಲ್ಲಿ ಒಂದು ಸ್ಟ್ಯಾಗ್ನೆನ್ಸಿಯನ್ನು ಬೆಳೆಸ್ಕೊಳ್ಳಿ. ಅದು ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ಬಟ್ ಯಾರೊಟ್ಟಿಗೂ ಕಲಹಗಳು ಬೇಡ, ಸಮಾಧಾನದಿಂದ ವರ್ತನೆ ಮಾಡ್ಕೊಳ್ಳಿ. ಖಂಡಿತ ಒಂದಷ್ಟು ಶುಭದ ಕಾಲವಿದೆ. ಹಣಕಾಸು ವಹಿವಾಟು ಸ್ವಲ್ಪ ಚೆನ್ನಾಗಿ ನಡೀತದೆ ಈ ದಿನ. ಅದೇ ಹೇಳಿದಾಗೆ ನಡೆದರೂ ಕೂಡ ಅದೆಲ್ಲ ಸಾಲಕ್ಕೆ ಹೋಗಿ ಕೆಲವು ಝೀರೋ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ. ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಉತ್ತಮ. ವೃಶ್ಚಿಕ ರಾಶಿಯ ಫಲಾಫಲ ನೋಡಿ. ವೃಶ್ಚಿಕ ರಾಶಿಯವರಿಗೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳು ಜಾಸ್ತಿ ಬರುತ್ತೆ. ಸ್ವಲ್ಪ ಸೋಂಬೇರಿತನ ಇರುತ್ತೆ. ಕೆಲವೊಂದು ವಿಚಾರಗಳು ಪೋಸ್ಟ್ಪೋನ್ ಮಾಡ್ತಕ್ಕಂಥದ್ದು, ಬಿಡು ಮಾಡೋಣ, ಆ ಕೆಲಸ ಮಾಡಿದ್ರೆ ಇವತ್ತು ನಾಳೆ ಮಾಡಿದ್ರಾಯ್ತು ಅಂತಕ್ಕಂಥ ಮನೋಭಾವತೆ ಬರುತ್ತೆ. ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಂಡು ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸುತ್ತೆ ಹೊರತುಪಡಿಸಿದ್ರೆ. ಬಟ್ ಸ್ಪಿರಿಚುವಲ್ ಆಗಿರ್ತಕ್ಕಂಥ ಒಂದು ಮನೋಭಾವತೆ ಇರುತ್ತೆ. ಶಿವನ ಆರಾಧನೆ ಮಾಡ್ಕೊಳ್ಳಿ. ಖಂಡಿತ ಒಂದು ಸ್ವಲ್ಪ ಸಮಸ್ಯೆಯಿಂದ ದೂರ ಆಗ್ತಕ್ಕಂಥದ್ದು ಇರ್ತದೆ. ಧನುರಾಶಿಯ ಫಲಾಫಲ. ಧನುರಾಶಿಯವರು ವಾಹನಾದಿಗಳಲ್ಲಿ ಸ್ವಲ್ಪ ಎಚ್ಚರವಾಗಿರಬೇಕು. ಜೊತೆಗೆ ನೆಮ್ಮದಿಯನ್ನು ಕೆಡಿಸ್ಕೊಳ್ತಕ್ಕಂಥದ್ದು, ಮನೆಯಿಂದ ದೂರ ಉಳಿತಕ್ಕಂಥ ಸನ್ನಿವೇಶಗಳು ಕೆಲವೊಂದು ಬಾರಿ ನಿರ್ಮಾಣವಾಗುತ್ತೆ. ಹಾಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು, ಕಾಲನೋವು ಇರ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಸುಮ್ಮನೆ ಅನ್ನೆಸಸರಿ ಆಗಿರ್ತಕ್ಕಂಥ ಏನು ಈ ಧನುರಾಶಿಯವರು ಅಣ್ಣ ತಮ್ಮಂದರ ವಿಚಾರಗಳಲ್ಲಿ ಮನಸ್ತಾಪಗಳ ಸಾಧ್ಯತೆಗಳು ಬರುತ್ತೆ. ಸ್ವಲ್ಪ ಸಮಾಧಾನದಿಂದ ವರ್ತನೆ ಮಾಡಿದ್ರೆ ಮಾತ್ರ ಶುಭವಿರುತ್ತೆ. ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಸ್ವಲ್ಪ ಶುಭವಾಗ್ತದೆ. ಹಾಗೆ ಮಕರ ರಾಶಿಯವರು ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು. ಸ್ವತಃ ತಾವು ಮಾಡ್ತಕ್ಕಂಥ ಪ್ರಯತ್ನದಲ್ಲಿ ಲಾಭವನ್ನು ಪಡಿತೀರ. ಈವನ್ ಬಿಸ್ನೆಸ್, ಕಮಿಷನ್ ಆಧಾರಿತವಾಗಿ ಯಾವುದೇ ಒಂದು ವಿಚಾರಗಳಲ್ಲಿ ಮಾತುಕತೆಗಳು, ಒಂದು ಜಸ್ಟ್ ಒಂದು ಮಾತು ಹಿಂದೆ ಕಮಿಷನ್ ಬರ್ತದೆ. ಸೊ ಆ ಥರದ ವಿಚಾರಗಳಲ್ಲಿ ಮಕರ ರಾಶಿಯವರಿಗೆ ಈ ದಿನ ಲಾಭ ಲಭ್ಯತೆ ಇರುತ್ತೆ. ಕೆಲವೊಂದು ಸಂಧಾನಗಳು, ಕೆಲವೊಂದು ಮಧ್ಯಸ್ಥಿಕೆ ವಹಿಸೋದ್ರಿಂದಲೂ ಕೂಡ ನಿಮಗೆ ಲಾಭದ ವಿಚಾರದಲ್ಲಿರ್ತಕ್ಕಂಥದ್ದಿದೆ. ಖಂಡಿತವಾಗಿ ಮಕರ ರಾಶಿಯವರಿಗೆ ಶುಭದ ಕಾಲ. ಹಾಗೆ ಕುಂಭರಾಶಿಯ ಫಲಾಫಲ. ಕುಂಭರಾಶಿಯವ್ರಿಗೆ ತಾವು ಈ ದಿನ ತನ್ನ ಕೆಲಸದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಧನ ಸಂಪಾದನೆ ಮಾಡಬೇಕು. ನನ್ನ ಹೆಸರು, ಕೀರ್ತಿ, ಪ್ರತಿಷ್ಠೆ ಜಾಸ್ತಿ ಆಗಬೇಕು. ಏನಾದರೂ ಮಾಡಿ ಒಳ್ಳೆಯ ಟೀಚಿಂಗ್ ಆಗಬೇಕು. ನಾನು ಆದಷ್ಟು ಕೂಡ ಕುಂಭರಾಶಿಯವ್ರಿಗೇನು ಅಟ್ಲೀಸ್ಟ್ ನಾನು ಹೇಳ್ತಕ್ಕಂಥ ಮಾತುಗಳು, ಹೇಳ್ತಕ್ಕಂಥ ಕೆಲಸಗಳು ಜನಕ್ಕೆ ಮುಟ್ಟಬೇಕು ಅಂತಕ್ಕಂಥ ಮನೋಭಾವತೆ ಇರುತ್ತೆ. ಅದರಲ್ಲಿ ಕುಂಭರಾಶಿಯವರು ಸ್ವಲ್ಪ ಫ್ಯಾಮಿಲಿ ಡಿಸ್ಟರ್ಬೆನ್ಸ್ ಇರ್ತಕ್ಕಂಥ ಕಾಲನೂ ಕೂಡ ಆಗ್ತದೆ. ಬಟ್ ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸಗಳು ಕಂಡು ಹೊರತುಪಡಿಸಿದ್ರೆ ಹೋಲ್ ಡೇ ಸ್ವಲ್ಪ ಚೆನ್ನಾಗಿರ್ತಕ್ಕಂಥದ್ದಿದೆ. ಸ್ವಲ್ಪ ಸಮಾಧಾನದ ಮಾತುಗಳು ಉತ್ಕೃಷ್ಟತೆಯನ್ನು ಕೊಡುತ್ತೆ. ನೀವು ಕೂಡ ಶನಿಯ ಮಂತ್ರಗಳನ್ನು ಜಪವನ್ನು ಮಾಡಿ ಅಥವಾ ಹನುಮಾನ್ ಚಾಲೀಸವನ್ನು ಪಠನೆ ಮಾಡೋದ್ರಿಂದ ಸ್ವಲ್ಪ ಸಮಸ್ಯೆಯ ಪ್ರಮಾಣ ಕಡಿಮೆಯಾಗಿ ಶುಭವಾಗ್ತದೆ. ಹಾಗೆ ಮೀನರಾಶಿಯ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ. ಮೀನರಾಶಿಯ ಫಲಾಫಲ ನೋಡಿದಾಗ ಮೀನರಾಶಿಯವ್ರಿಗೆ
ಅಧಿಕ ಕೋಪ ಜಾಸ್ತಿ ಇರತಕ್ಕಂಥದ್ದು ಇರ್ತದೆ. ಹಣಕಾಸು ವಹಿವಾಟುಗಳು ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥದ್ದಿರುತ್ತೆ. ಎಲ್ಲದಕ್ಕೂ ಕೂಡ ಸ್ವಲ್ಪ ಸೋಂಬೇರಿತನದಿಂದ ಅವಕಾಶಗಳು ಈ ದಿನ ವಂಚಿತವಾಗ್ತಕ್ಕಂಥದ್ದು ಇರ್ತದೆ. ಕೋಪದಿಂದ ಕೆಲವೊಂದು ಅನರ್ಥಗಳು ಕೂಡ ಇರ್ತಕ್ಕಂಥ ದಿನವಾಗುತ್ತೆ. ಸಮಾಧಾನ ಅಥವಾ ಧಾರ್ಮಿಕ ಚಟುವಟಿಕೆಗಳಲ್ಲಿ ಏನಾದರೂ ನೀವು ಭಾಗವಹಿಸೋದಾದರೆ ಮಾತ್ರ ಈ ದಿನ ಸ್ವಲ್ಪ ಶುಭವಿರ್ತಕ್ಕಂಥಿರುತ್ತೆ. ಸಾಧ್ಯವಾದಷ್ಟು ಆ್ಯಂಗ್ಸೈಟಿಯನ್ನು ಕಡಿಮೆ ಮಾಡ್ಕೊಳ್ಳಿ. ಸಣ್ಣ ಪುಟ್ಟ ಆರೋಗ್ಯದಲ್ಲಿ ಸಮಸ್ಯೆ ಕಂಡು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ. ಸ್ನೇಹಿತರೆ, ಮುಖ್ಯವಾಗಿ ಮನೆಯಲ್ಲಿ ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿ ಇರಬೇಕು ಅಂದರೆ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ನೋಡಿ, ದೀಪಕ್ಕೆ ತುಪ್ಪದ ಜೊತೆ ಸ್ವಲ್ಪ ಸಕ್ಕರೆಯನ್ನು ಮಿಕ್ಸ್ ಮಾಡಿ ಸಂಧ್ಯಾ ಸಮಯದಲ್ಲಿ ಆಗಿಂದಾಗೆ ಭಾನುವಾರ ಶುಕ್ರವಾರ ಹಚ್ಚತಕ್ಕಂಥ ಕೆಲಸವನ್ನು ಮಾಡಿ. ಇದರಿಂದ ಖಂಡಿತವಾಗಿ ಮನೆಯಲ್ಲಿ ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿ ಇರುತ್ತೆ. ಹಾಗೆ ಮನಸ್ಸೆಲ್ಲ ಕೂಡ ಒಂದು ಪ್ರಶಾಂತವಾಗಿರ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥದ್ದಿರುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.